ವಾಲ್ಮೀಕಿ ನಿಗಮ ಹಗರಣದ ಬೆನ್ನಲ್ಲೇ ಸಂಪುಟದಿಂದಲೇ ಇದೀಗ ನಾಗೇಂದ್ರ ಔಟ್ ಆಗ್ತಾರಾ? ವಾಲ್ಮೀಕಿ ನಿಗಮದ ಹಗರಣವೇ ಅವರಿಗೆ ಕಂಟಕವಾಗ್ತಾ ಇದೆಯಾ? ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಈಗ ಸಂದೇಶವನ್ನ ಕಳಿಸಿದೆ ಅಂತ ಹೇಳಲಾಗ್ತಾ ಇದ್ದು, ಒಂದೆರಡು ದಿನದಲ್ಲಿ ಸಚಿವ ನಾಗೇಂದ್ರ ಪದತ್ಯಾಗ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ವ್ಯಕ್ತಿಗಿಂತ ಪಕ್ಷ ಹಾಗೂ ಸರ್ಕಾರದ ಹಿತ ಮುಖ್ಯ ಅಂತ ಹೈಕಮಾಂಡ್ ಒಲವನ್ನು ತೋರ್ತಾ ಇದ್ದು, ನಾಗೇಂದ್ರ ಸಂಪುಟದಲ್ಲೇ ಇದ್ರೆ ಬಿಜೆಪಿಗೆ ಅದು ದೊಡ್ಡ ಅಸ್ತ್ರವಾಗುತ್ತೆ. ಅದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು. ಸಿಬಿಐ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ರೆ ಕಷ್ಟವಾಗುತ್ತೆ. ಹಾಗಾಗಿ ಕಾನೂನು ಹೋರಾಟದ ಹೊರೆ ಸರ್ಕಾರದ ಮೇಲೆ ಬೀಳಬಾರ್ದು ಅಂತ ನಿನ್ನೆ ಸಿಎಂ ಡಿಕೆಶಿಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ರು ವರಿಷ್ಠರು. ಶೀಘ್ರದಲ್ಲೇ ರಾಜೀನಾಮೆ ಪಡೆಯಿರಿ ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಇದೀಗ ದೆಹಲಿ ಅಂಗಳವನ್ನ ತಲುಪಿದ್ದು, ಅಲ್ಲಿಂದಲೂ ಕೂಡ ಒಂದು ಕ್ಲಿಯರ್ ಕಟ್ ಆದಂಥ ಸಂದೇಶವನ್ನ ರವಾನಿಸಲಾಗಿದೆ. ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಕೂಡ ಒಂದು ಸಂದೇಶದೊಂದಿಗೆ ವಾಪಸ್ ಬಂದಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡುವುದು ಸೂಕ್ತ ಅನ್ನುವಂಥ ಸಂದೇಶವನ್ನ ಪಾಸ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಶೀಘ್ರದಲ್ಲೇ ಪದತ್ಯಾಗ ಮಾಡಿ ಅಂತ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಏನು ಅಪ್ಡೇಟ್ ಇದೆ? ಶಕುಂತಲಾ, ಈಗಾಗಲೇ ನಾಗೇಂದ್ರ ಅವರ ವಿಚಾರವಾಗಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಲವಾರು ಆಯಾಮಗಳಲ್ಲಿ ಯೋಚನೆ ಮಾಡಲಾಗ್ತದೆ. ಒಂದು ಪಕ್ಷದ ಇಮೇಜು, ಸರ್ಕಾರದ ಇಮೇಜು, ಮುಂದೆ ಆಗುವಂತ ರಾಜಕೀಯ ಲಾಭ ನಷ್ಟ, ಅಟ್ ದ ಸೇಮ್ ಟೈಮ್ ಕಾನೂನಾತ್ಮಕವಾದಂತ ತೊಡಕುಗಳು ಬಂದ್ರೆ ಅಥವಾ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ರೆ ಆಗ ಆಗ್ಬೋದಾದಂತ ಮುಜುಗರ, ಈ ಎಲ್ಲಾ ಆಯಾಮದಲ್ಲಿ ಖಂಡಿತವಾಗ್ಲೂ ಸರ್ಕಾರ ಇನ್ಫ್ಯಾಕ್ಟ್ ಯೋಚನೆ ಮಾಡ್ತಾ ಇದೆ. ಇನ್ನೊಂದ್ ಕಡೆಗೆ ಹೈಕಮಾಂಡ್ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಟಿವಿ9ಗೆ ದೆಹಲಿಯ ಮೂಲಗಳ ಪ್ರಕಾರ, ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರನ್ನ ಅಂದ್ರೆ ನಾಗೇಂದ್ರ ಅವರನ್ನ ಕನ್ವಿನ್ಸ್ ಮಾಡಿ ಈ ವಿಚಾರದಲ್ಲಿ ರಾಜೀನಾಮೆಯನ್ನ ಪಡೆಯಿರಿ ಇರುವಂತಹ ಒಂದು ಸಂದೇಶವನ್ನ ಈಗಾಗಲೇ ನೀಡಲಾಗಿದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಂತದ ಸೂಚನೆಯನ್ನ ನೀಡಲಾಗಿದೆ ನಾಗೇಂದ್ರ ಅವರಿಗೆ. ಅಫ್ಕೋರ್ಸ್ ಅವ್ರು ನಾಗೇಂದ್ರ ಅವರಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಜೊತೆಗೆ ಇನ್ನಿತರ ಬೇರೆ ಬೇರೆ ಕಾರಣಗಳಿಗೋಸ್ಕರ, ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಕೆಲ ನಾಯಕರು ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವರ ಪರವಾಗಿ ನಿಂತ್ಕೊಂಡ್ರೆ ಬಿಜೆಪಿ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದೆ. ಬದಲಾಗಿ ಈಗ ರಾಜೀನಾಮೆಯನ್ನ ಪಡೆದ್ರೆ ಮುಂದೆ ಬರ್ಬೋದಂತ ಎಲ್ಲಾ ಪ್ರಾಸಿಕ್ಯೂಷನ್ಸ್ಗಳ ಅನುಮತಿಗೂ ಕೂಡ ಇದನ್ನೇ ಆಧಾರವಾಗಿ ಇಟ್ಕೊಂಡು ಬಿಜೆಪಿ ರಾಜೀನಾಮೆ ಕೇಳುತ್ತೆ. ಅನಗತ್ಯವಾಗಿ ಯಾವ್ದಾದ್ರು ಮಂತ್ರಿಗಳ ವಿರುದ್ಧ ಆರೋಪ ಬಂದ್ರೆ ಮತ್ತೆ ಪ್ರಾಸಿಕ್ಯೂಷನ್ ಹೋಗಿ ಮತ್ತೆ ಇದೇ ರೀತಿ ಅಂತ ಒತ್ತಡಗಳು ಕ್ರಿಯೇಟ್ ಆಗತ್ತೆ ಅನ್ನುವಂಥದ್ದು ಕೆಲ ನಾಯಕರ ಅಭಿಪ್ರಾಯ. ಆದ್ರೆ ಹೈಕಮಾಂಡ್ ಮಾತ್ರ ಆ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಕೇಸ್ ಬೈ ಕೇಸ್ ಅಷ್ಟೇ ನಾವು ಗಮನ ಕೊಡಬೇಕಾಗತ್ತೆ. ಹೀಗಾಗಿ ಒಂದನ್ನೇ ನಾವು ಯೋಚನೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಹೈಕಮಾಂಡ್ ಹೇಳ್ತಾ ಇರುವಂತ ಮಾತು. ಎಲ್ಲ ಆಯಾಮಗಳಿಂದ ಸದ್ಯಕ್ಕೆ ಈಗ ಹೈಕಮಾಂಡ್ ಹೇಳ್ತಾ ಇರುವಂತದ್ದು ಇವತ್ತೆಲ್ಲ ನಾಳೆ, ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಹೀಗಾಗಿ ಅದನ್ನ ನೋಡಿ ಅಂದ್ರೆ ಯಾವ ಸಂದರ್ಭದಲ್ಲಿ ಹೇಗೆ, ಜೊತೆಗೆ ಸಮುದಾಯಕ್ಕೂ ಕೂಡ ಕೆಟ್ಟ ಮೆಸೇಜ್ ಹೋಗಬಾರ್ದು. ಎಲ್ಲ ಕಾರಣಗಳಿಂದ ಅವ್ರ ಜೊತೆಗೆ ಮಾತನಾಡಿ ಅಂತಿಮವಾಗಿ ರಾಜೀನಾಮೆ ಪಡೆಯೋದಕ್ಕೆ ಒಂದು ನಿರ್ಧಾರ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ದಾರೆ. ಇವತ್ತು ಬೆಂಗಳೂರು ನಿನ್ನೆ ರಾತ್ರಿನೇ ಲ್ಯಾಂಡ್ ಆಗಿದ್ದಾರೆ. ಎಲ್ಲ ಹಿರಿಯ ನಾಯಕರನ್ನ ಕರೆದು 1 ಅಥವಾ 2 ದಿನ ಕೂಡ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.